ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಂದರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಥರ್ಡ್ ಟೆಸ್ಟ್ ರಾಜ್ಕೋಟಲ್ಲಿ ಇವತ್ತು ಸ್ಟಾರ್ಟ್ ಆಗಿದೆ, ಡೇ 1. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋದಾದರೆ ಟಾಸಿಂದ. ಸೊ ಟಾಸ್ಗಿಂತ ಮೊದಲು ಆ್ಯಕ್ಚುಲಿ ಇವತ್ತು ಇಬ್ಬರಿಗೆ ಡೆಬ್ಯೂ ಕೊಡಲಾಯಿತು. ಒಂದು ಸರ್ಫರಾಜ್ ಖಾನ್ ವೆಲ್ ಡಿಸರ್ವ್ಡ್ ಡೆಬ್ಯೂ, ಆಮೇಲೆ ಇನ್ನೊಂದು ಧ್ರುವ್ ಜೋರೆಲ್ ವಿಕೆಟ್ ಕೀಪರ್ ಆಗಿ. ಸೊ ಸರ್ಫರಾಜ್ ಖಾನ್ದು ಡೆಬ್ಯೂ ಅಂತೂ ತುಂಬ ಇಮೋಷ್ನಲ್ ಮೂಮೆಂಟ್ ಇರ್ಬೋದು. ಅದನ್ನು ನೋಡಿದರೆ ಸೀನ್ಸ್ ಎಲ್ಲ ತುಂಬ ಗೂಸ್ ಬಂಪ್ಸ್ ಮತ್ತು ಟಿಯರ್ಸ್ ಬರೋ ಥರನೇ ಇತ್ತು. ಸೊ ಡಿಸರ್ವಿಂಗ್ ಡೆಬ್ಯೂ ಸರ್ಫರಾಜ್ ಖಾನ್ಗೆ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಟಾಸ್ ಇಂಡಿಯಾ ವಿನ್ ಆದರು. ಟಾಸ್ ವಿನ್ ಆಗಿ ಇಂಡಿಯಾ ಅಫ್ಕೋರ್ಸ್ ಬ್ಯಾಟಿಂಗ್ ತಗೊಂಡ್ರು. ನಾವು ಹಿಂದೆ ನೋಡಿದ್ವಿ ಇಲ್ಲಿ ಆಗಿರೋದು 2 ಟೆಸ್ಟ್ ಮ್ಯಾಚ್. ಬಟ್ 2 ಟೆಸ್ಟ್ ಮ್ಯಾಚಲ್ಲೂ ಫಸ್ಟ್ ಇನ್ನಿಂಗ್ಸಲ್ಲೂ ತುಂಬಾ ಸ್ಕೋರ್ ಬಂದಿದೆ. ಒಂದು ಮ್ಯಾಚಲ್ಲಂತೂ 600 ಹೊಡೆದಿದ್ರು ಇಂಡಿಯಾದವರು. ಇವನ್ ಇಂಗ್ಲೆಂಡ್ 2016 ಬ್ಯಾಟಿಂಗ್ ಮಾಡಿದಾಗ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ 500 ತನಕ ಹೊಡೆದಿದ್ರು. ಸೊ ಇಲ್ಲಿ ಟಾಸ್ ವಿನ್ ಆಗಿ ಫಸ್ಟ್ ಬ್ಯಾಟಿಂಗ್ ಮಾಡೋದು ತುಂಬ ಕ್ರೂಷಿಯಲ್. ಸೊ ಅದೇ ಇಂಟೆಂಟ್ ಇಟ್ಕೊಂಡು ಇಂಡಿಯಾ ಟೀಮ್ ಫಸ್ಟ್ ಬ್ಯಾಟಿಂಗ್ ಬಂದರು. ಬಟ್ ಸರ್ಪ್ರೈಸಿಂಗ್ಲಿ ನಾವು 33 for 3ಗೆ 33ಕ್ಕೆ 3 ವಿಕೆಟ್ ಹೋಗಿತ್ತು. ಸೊ ಇವೆಲ್ಲ ಮಾಮೂಲು ಕಂಟ್ರೋಲ್ ಎಸ್ಪೆಷಲಿ ಸ್ಟಾರ್ಟಿಂಗ್ ವಿತ್ ಜೈಸ್ವಾಲ್. ಸೊ ಜೈಸ್ವಾಲ್ ಸ್ವಲ್ಪ ವೀಕ್ನೆಸ್ ಅಂತಲೇ ಹೇಳ್ಬೋದೇನೋ. ಸೊ ಪೇಸರ್ಸಿಗೆ ಸ್ಪಿನ್ನರ್ಸಿಗೆ ಕಂಪೇರ್ ಮಾಡಿದರೆ ಎವರೇಜ್ ಕಡಿಮೆ ಇದೆ. ಸೊ ಮಾರ್ಕ್ ವುಡ್ ಅವರು ಎಡ್ಜ್ ಮಾಡಿ ಸ್ಲಿಪ್ಪಲ್ಲಿ ಕ್ಯಾಚ್ ಹಿಡಿದ್ರು. ಆಮೇಲೆ ಇನ್ನೊಂದು ನೋಡಿದರೆ ಶುಭ್ಮನ್ ಗಿಲ್ ತುಂಬ ಸ್ಟ್ರಗ್ಲಿಂಗ್ ಮಾಡ್ತಿದ್ರು ಅಂತ ಹೇಳ್ಬೋದು. ಸೊ ಒಂದು ಕಡೆಯಿಂದ ಜಿಮ್ಮಿ ಆ್ಯಂಡರ್ಸನ್ ಇನ್ ಸ್ವಿಂಗ್ ಆಗ್ತಾನೆ ಇದ್ರು. ಆಮೇಲೆ ಔಟ್ ಸ್ವಿಂಗರ್ಲೂ ಕ್ವಶನ್ಸ್ ಕೇಳ್ತಾನೆ ಇದ್ರು. ನೆಕ್ಸ್ಟ್ ಮಾರ್ಕ್ ವುಡ್ ಆ ಕಡೆ ಇನ್ನೊಂದು ಎಂಡಿಂದ ಬಂದು ವಿಕೆಟ್ ತೆಗೆದ್ರು. ಸೊ ಅದರಿಂದ ಗೊತ್ತಾಗುತ್ತೆ 2 ಎಂಡಿಂದ ಪೇಸರ್ಸ್ ಪ್ರೆಷರ್ ಕ್ರಿಯೇಟ್ ಮಾಡಿದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ. ಎಸ್ಪೆಷಲಿ ಇವಾಗ ಜೇಮ್ಸ್ ಆ್ಯಂಡರ್ಸನ್ ಒಂದು ಕಡೆಯಿಂದ ಪ್ರೆಷರ್ ಕ್ರಿಯೇಟ್ ಮಾಡಿ ಎಲ್ಲಾದರೂ ಮಾರ್ಕ್ ವುಡ್ ಲೂಸ್ ಡೆಲಿವರೀಸ್ ಕೊಟ್ಟಿದ್ರೆ ಶುಭ್ಮನ್ ಗಿಲ್ ಸೆಟ್ ಆಗ್ತಿದ್ರು. ಬಟ್ ಅದು ಮಾಡೋಕ್ಕೆ ಬಿಟ್ಟಿಲ್ಲ ಮಾರ್ಕ್ ವುಡ್. ಸೊ ಕಂಟಿನ್ಯೂಸ್ ಆಗಿ ಅದೇ ಏರಿಯಾದಲ್ಲಿ ಬೌಲಿಂಗ್ ಮಾಡಿ ಎಡ್ಜನ್ನು ಇಂಡ್ಯೂಸ್ ಮಾಡಿದ್ರು, ಔಟ್ ತೆಗೆದ್ರು ಶುಭ್ಮನ್ ಗಿಲ್ನ. ಸೊ ನೆಕ್ಸ್ಟ್ ರಜತ್ ಪಟಿದಾರ್ ಅವರು ಕೂಡ ಪೇಸರ್ಸ್ಗೆ ಆಡಿದರು. ಬಟ್ ಸ್ಪಿನ್ನರ್ಸಿಗೆ ಒಂದು ಎಕ್ಸ್ಟ್ರಾ ಬೌನ್ಸ್ ಆಗಿ ಹೆಚ್ಚಾಗಿ ಕ್ಯಾಚ್ ಆಡಿದರು. ಸೊ ಆ ಮೂಮೆಂಟಲ್ಲಿ 33 for 3 ಇದ್ದಾಗ ಸ್ವಲ್ಪ ಪ್ಯಾನಿಕ್ ಮೂಮೆಂಟ್ ಕ್ರಿಯೇಟ್ ಆಗಿತ್ತು. ಇದೇನಪ್ಪ ಇಂಥ ಒಳ್ಳೆ ಬ್ಯಾಟಿಂಗ್ ಪಿಚ್ಚಲ್ಲಿ ನಾವು ಈ ಪೊಸಿಷನಲ್ಲಿ ಇದ್ದೀವಿ. ಫಾರ್ ಎ ಮೂಮೆಂಟ್ ಪೂಜಾರ್ ಅವರು ಅಲ್ಲೇ ಪಕ್ಕದಲ್ಲೇ ನೆಕ್ಸ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಸೊ ಅವರನ್ನೇ ಕರೆದು ಬ್ಯಾಟಿಂಗ್ ಮಾಡಿಸೋಣ ಅಂತ ಆ ರೀತಿ ಥಾಟ್ಸ್ ಎಲ್ಲ ಬರ್ತಿತ್ತು. ಸೊ 33 for 3 ಇವಾಗ ಸರ್ಪ್ರೈಸಿಂಗ್ಲಿ ರವೀಂದ್ರ ಜಡೇಜಾ ಅವ್ರನ್ನ ಪ್ರಮೋಟ್ ಮಾಡ್ತಾರೆ ಬ್ಯಾಟಿಂಗಲ್ಲಿ. ಸೊ ರವೀಂದ್ರ ಜಡೇಜಾ ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ, ಅದೊಂದೇ ಅಲ್ಲದೆ ಎಕ್ಸ್ಪೀರಿಯನ್ಸ್ ಬ್ಯಾಟರ್ ಆಗಿರೋದ್ರಿಂದ ರೋಹಿತ್ ಶರ್ಮಾ ಜೊತೆ ಪಾರ್ಟ್ನರ್ಶಿಪ್ ಬೀಳುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಅದೇ ರೀತಿ ರವೀಂದ್ರ ಜಡೇಜಾ ಏನು ಇಂಡಿಯನ್ ಕಂಡೀಷನಲ್ಲಿ ಅವ್ರದ್ದು ಎವರೇಜ್ ಎಕ್ಸ್ಟ್ರಾರ್ಡಿನರಿ ಇದೆ ಬ್ಯಾಟಿಂಗ್ ಮಾಡೋದ್ರಲ್ಲಿ. ಆ್ಯಂಡ್ ಇನ್ನೊಂದೇನು ವಿಷಯ ಅಂದರೆ, ರವೀಂದ್ರ ಜಡೇಜಾ ಅವ್ರದ್ದು ರಾಜ್ಕೋಟ್ ಹೋಮ್ ಗ್ರೌಂಡ್, ಆಲ್ರೆಡಿ ಒಂದು ಟೆಸ್ಟ್ ಸೆಂಚುರಿ ಬೇರೆ ಇದೆ ಇದೇ ಗ್ರೌಂಡಲ್ಲಿ. ಸೊ ಆ ಕಾನ್ಫಿಡೆನ್ಸ್ ಅವರು ಕ್ಯಾರಿ ಮಾಡ್ತಾ ಇತ್ತು. ಸೊ ಅವ್ರದ್ದು ಬ್ಯಾಟಿಂಗ್ ನೋಡಿದಂತೆ ಫುಲ್ ಏನು ಚಾನ್ಸೇ ಕೊಡೋಕ್ಕೆ ಹೋಗಿಲ್ಲ. ಇನಿಷಿಯಲಿ ಸ್ವಲ್ಪ ಸ್ಟ್ರಗಲ್ ಆಗ್ತಿದ್ರು, ಎಡ್ಜಸ್ ಬರ್ತಿತ್ತು. ಬಟ್ ಹೋಗ್ತಾ ತುಂಬ ಕಂಫರ್ಟಬಲ್ ಆದರು. ಅವ್ರದ್ದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅವರ ಆಡಿ ಅಭ್ಯಾಸ ಇರುತ್ತೆ. ಸೊ ಅಟ್ ದಿ ಅದರ್ ಎಂಡ್ ರೋಹಿತ್ ಶರ್ಮಾ ತುಂಬ ಪ್ರೆಷರಲ್ಲಿದ್ದರು. ಲಾಸ್ಟ್ 2 ಟೆಸ್ಟ್ ಮ್ಯಾಚಲ್ಲಿ ರನ್ಸ್ ಬಂದಿಲ್ಲ, ಸೆಟ್ ಆಗ್ತಿದ್ರು, ಆಮೇಲೆ ಔಟ್ ಆಗ್ತಿದ್ರು. ಇಂಗ್ಲೆಂಡ್ ಅವರು ಒಳ್ಳೆ ಪ್ಲ್ಯಾನ್ ಮಾಡಿದರು ರೋಹಿತ್ ಶರ್ಮಾ ಬಗ್ಗೆ, ಶಾರ್ಟ್ ಹಾಕಿ ಔಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ಇವತ್ತು ಆಲ್ಮೋಸ್ಟ್ ಹೊಡೆಯೋಕ್ಕೆ ಹೋಗದೆ ಅದನ್ನು ಶಾರ್ಟ್ ಬಾಲ್ನ ಸಿಂಗಲ್ ತೆಗಿಯೋಕ್ಕೆ ಟ್ರೈ ಮಾಡ್ತಿದ್ರು. ಬಟ್ ಅದೇ ರೀತಿ ರೋಹಿತ್ ಶರ್ಮಾ ಸ್ಪಿನ್ನರ್ಸಿಗೂ ಅಟ್ಯಾಕ್ ಮಾಡೋಕ್ಕೆ ನೋಡಿದ್ರು. ಯಾವಾಗ ಲೂಸ್ ಡೆಲಿವರೀಸ್ ಬಂತು ಅವಾಗ ಅಟ್ಯಾಕ್ ಮಾಡೋಕ್ಕೆ ನೋಡಿದ್ರು. ಅಫ್ಕೋರ್ಸ್ ರೋಹಿತ್ ಶರ್ಮಾಗೂ ಸ್ವಲ್ಪ ಲಕ್ ಇತ್ತು. ಫಸ್ಟಲ್ಲಿ ಒಂದು ಎಡ್ಜಾಗಿ ಕ್ಯಾಚ್ ಬಿಟ್ಟರು, ಆಮೇಲೆ ಒಂದು ಅಂಪೈರ್ಸ್ ಬಾಲ್ LBW ಲಾಸ್ಟ್ ಟೈಮ್ ಶುಭ್ಮನ್ ಗಿಲ್ ಹೇಗಾಯ್ತಾಗೆ. ಸೊ 2-3 ಲಕ್ ಇತ್ತು. ಬಟ್ ಸ್ಟಿಲ್ ಕೌಂಟರ್ ಅಟ್ಯಾಕ್ ಮಾಡಿ ಸ್ಪಿನ್ನರ್ಸ್ಗೆ ಚೆನ್ನಾಗಿ ಆಡಿ, ಪೇಸ್ ಬೌಲರ್ಸ್ಗೂ ಚೆನ್ನಾಗಿ ಆಡಿ ವೆಲ್ ಡಿಸರ್ವ್ಡ್ 100 ಹೊಡೆದ್ರು. ಸೊ ರೋಹಿತ್ ಶರ್ಮಾ 100 ಹೊಡೆದ್ರೆ ಈ ಎಂಡಲ್ಲಿ ರವೀಂದ್ರ ಜಡೇಜಾ ಅವರು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು. ಸೊ ಇಬ್ಬರದ್ದು ಅರೌಂಡ್ 204 ಪಾರ್ಟ್ನರ್ಶಿಪ್. ಸೊ ನಮ್ಮದು ಫಸ್ಟ್ ಸೆಷನಲ್ಲಿ 3 ವಿಕೆಟ್ ಹೋಗಿದ್ರೆ ನೆಕ್ಸ್ಟ್ ಸೆಷನಲ್ಲಿ 1 ವಿಕೆಟ್ ಹೋಗಿಲ್ಲ. ಸೊ ಈ ಪಾರ್ಟ್ನರ್ಶಿಪ್ ಮೋಸ್ಟ್ಲಿ ಸೀರೀಸ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಆಗ್ಬೋದು ಅನ್ಸುತ್ತೆ. ಯಾಕಂದರೆ ಆ ಮೂಮೆಂಟಲ್ಲಿ ಇಂಗ್ಲೆಂಡ್ ಆನ್ ಟಾಪ್ ಇದ್ದರು. ಸೊ 1 more ವಿಕೆಟ್ ನಮ್ಮದು ಮತ್ತೆ ಇನ್ಎಕ್ಸ್ಪೀರಿಯನ್ಸ್ ಬ್ಯಾಟರ್ಸ್ ಎಕ್ಸ್ಪೋಸ್ ಆಗ್ತಿದ್ರು. ಸೊ ಅದನ್ನು ರಿಸ್ಟ್ರಿಕ್ಟ್ ಮಾಡಿ ಒಂದು
ಆ ಮೂಮೆಂಟಿಗೆ ಬೇಕಿದ್ದ ಪಾರ್ಟ್ನರ್ಶಿಪ್ ಏನು ನಮಗೆ ಬೇಕಿತ್ತು ಅದನ್ನು ಎಕ್ಸಾಕ್ಟ್ಲಿ ತಂದುಕೊಟ್ರು. ಸೊ ರೋಹಿತ್ ಶರ್ಮಾ ಅದೇ ಫುಲ್ ಶಾಟ್ ಏನು ಅವರು ಪ್ಲ್ಯಾನ್ ಮಾಡಿದ್ದು ಇಂಗ್ಲೆಂಡ್ ಅವರು ಫೈನಲಿ ವರ್ಕೌಟ್ ಆಗಿ ರೋಹಿತ್ ಶರ್ಮಾ ಹೊಡೆಯೋಕೆ ಹೋಗಿ ಅದು ಬೆನ್ ಸ್ಟೋಕ್ಸ್ ಅವರಿಗೆ ಕ್ಯಾಚ್ ಆಗಿ ಔಟ್ ಆದರು. ಸೊ ಬಟ್ ಒಳ್ಳೆ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ರೋಹಿತ್ ಶರ್ಮಾ ಅವ್ರದ್ದು. 130 ರನ್ಸ್, ಇನ್ನೂ ರನ್ಸ್ ಇರ್ತಿತ್ತೇನೋ, ಬಟ್ 130 ರನ್ಸ್ ಇಸ್ ಕ್ರೂಷಿಯಲ್ ರನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಟು ರವೀಂದ್ರ ಜಡೇಜಾ ಅವ್ರದ್ದು ನೆಕ್ಸ್ಟ್ ಸರ್ಫರಾಜ್ ಖಾನ್ ಅವ್ರು ಬಂದರು. ಸರ್ಫರಾಜ್ ಖಾನ್ ಅವ್ರದ್ದು ಬೇರೆ ಡೆಬ್ಯೂಲಿ ತುಂಬ ನರ್ವಸ್ನೆಸ್ ಅಂತೂ ಇದ್ದೇ ಇರುತ್ತೆ ಯಾವುದೇ ಪ್ಲೇಯರ್ಸೇ ಆಗಲಿ. ಅಫ್ಕೋರ್ಸ್ ಡೊಮೆಸ್ಟಿಕಲ್ಲಂತೂ ತುಂಬ ರನ್ಸ್ ಹೊಡೆದಿದ್ದಾರೆ. ಸೊ ಬಟ್ ಅವ್ರು ಆಡಿದ ರೀತಿ ನೋಡಿದರೆ ಇಲ್ಲಿಗೆ ಬಿಲಾಂಗ್ ನಾನು ಇದ್ದೀನಿ ಅಂತ ಹೇಳೋ ಥರನೇ ಇತ್ತು. ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಾಗಿತ್ತು ಸೆಲೆಕ್ಟರ್ಸಿಗೆ, ಇಷ್ಟು ದಿನ ಯಾಕೆ ಸೆಲೆಕ್ಟ್ ಮಾಡೋಣ ಅಂತ. ಸೊ ಆ್ಯಕ್ಚುಲಿ ನೋಡಿದ್ರೆ ಸರ್ಫರಾಜ್ ಖಾನ್ ಈ ಸೀರೀಸಲ್ಲಿ ಬೇರೆ ಏನು ಆಪ್ಷನ್ ಇಲ್ಲ, ಸರ್ಫರಾಜ್ ಖಾನ್ ತರಲೇಬೇಕು ಅನ್ನೋ ರೀತಿ ತಂದಂಗಿತ್ತು. ಬಟ್ ಸರ್ಫರಾಜ್ ಖಾನ್ ಆಡಿದ್ದು ನೋಡಿದರೆ ಅದು ಡೆಬ್ಯೂಲ್ಲಿ ಇದು ಫಾಸ್ಟೆಸ್ಟ್ 50 ಫಾರ್ ಎನಿ ಇಂಡಿಯನ್ ಡೆಬ್ಯೂಟೆಂಟ್ ಅಂತ ಹೇಳ್ತಿದ್ದಾರೆ. ಸೊ ಅದೊಂದು ಆ ಸ್ಟ್ರೈಕ್ ರೇಟಲ್ಲಿ ಆಡಿದ್ದು ಮಾತ್ರ ಕ್ರೇಜಿ ಆಗಿತ್ತು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಸೊ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಒಂದು ಡಿಸಪಾಯಿಂಟಿಂಗ್ ಆಯಿತು. ಸರ್ಫರಾಜ್ ಖಾನ್ ರನ್ಔಟ್ ಆಗಬೇಕಾಗಿತ್ತು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ರವೀಂದ್ರ ಜಡೇಜಾ ಏನಕ್ಕಿಂತ ಗೊತ್ತಿಲ್ಲ, 90s ಆದಮೇಲೆ ಅವ್ರು ತುಂಬ ನರ್ವಸ್ ಆಗ್ತಾರೆ, ಸಿಂಗಲ್ ಆಡಕ್ಕೆ ನೋಡ್ತಾ ಇರ್ತಾರೆ. ಪ್ರೀವಿಯಸ್ಲಿ ಒಂದು ರನ್ಔಟ್ ಚಾನ್ಸ್ ಇತ್ತು ಸರ್ಫರಾಜ್ ಖಾನ್ದು, ಅದು ಡೈವ್ ಹೊಡೆದ್ರು ಮಿಸ್ ಆಯಿತು. ಬಟ್ ಇನ್ನೊಂದು ಚಾನ್ಸಲ್ಲಿ ಮಾರ್ಕ್ವುಡ್ ಅವರು ರನ್ಔಟ್ ಮಾಡಿದರು. ಸೊ ಇಂಗ್ಲೆಂಡ್ ಕಡೆಯಿಂದ ಮಾರ್ಕ್ವುಡ್ ಹೊತ್ತು ಇವತ್ತು ಸ್ಟಾರ್ ಅಂತಲೇ ಹೇಳ್ಬೋದು. ಸೊ 3 ವಿಕೆಟ್ ತಗೊಂಡ್ರು, 1 ರನ್ಔಟ್ ಮಾಡಿದರು. ಆ್ಯಂಡ್ ಇಂಡಿಯನ್ ಕಮಾಂಡಿಂಗ್ ಪೊಸಿಷನ್ ಓವರ್ 300 ರನ್ಸ್, ಓನ್ಲಿ 5 ವಿಕೆಟ್ ಲಾಸ್ ಆಗಿದ್ದಾರೆ. ಅದು ಕುಲಿಕಲೋ ಬಂದಿದ್ದಾರೆ ಇವಾಗ. ನೆಕ್ಸ್ಟ್ ಧ್ರುವ್ ಜುರೇಲ್ ಬರೋದಿದ್ದಾರೆ, ಆಮೇಲೆ ರವಿಚಂದ್ರನ್ ಅಶ್ವಿನ್ ಬರೋದಿದ್ದಾರೆ. ಸೊ ಫಸ್ಟ್ ಸೆಷನ್ ಕ್ರೂಷಲ್ ಆಗುತ್ತೆ ಅನಿಸುತ್ತೆ ನಾಳೆ ಇಂಡಿಯಾದವ್ರು, ಎಸ್ಪೆಷಲಿ ರವೀಂದ್ರ ಜಡೇಜಾ ಇವಾಗ ಏನು ಸರ್ಫರಾಜ್ ಖಾನ್ನ ಔಟ್ ಮಾಡಿ ಮಿಸ್ಟೇಕ್ ಮಾಡಿದ್ದಾರೆ ಅದನ್ನು ಕೌಂಟರ್ ಮಾಡಬೇಕಂದ್ರೆ ಇವಾಗ 200 ಹೊಡಿಲೇಬೇಕು. ಸೊ ಬಿಗ್ ರನ್ಸ್ ಬರಲೇಬೇಕು ರವೀಂದ್ರ ಜಡೇಜಾ ಅವರಿಂದ. ಸೊ ದಟ್ ನಾವು ಫಸ್ಟ್ ಇನ್ನಿಂಗ್ಸಲ್ಲಿ ಬಿಗ್ ಟೋಟಲ್ ಮಾಡಿದರೆ ಇಂಗ್ಲೆಂಡ್ ಅವರಿಗೆ ಮತ್ತೆ ಬರೋಕ್ಕೆ ಚಾನ್ಸ್ ತುಂಬ ಕಡಿಮೆ ಇರುತ್ತೆ. ಸೊ ಅದು ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.